ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. C&R ರೂಲಲ್ಲಿ ಬಹಳಷ್ಟು PSTR ಬಗ್ಗೆ ಬಹಳಷ್ಟು ಕನ್ಫ್ಯೂಸ್ಗಳಿರೋದ್ರಿಂದ ಎಲ್ಲರೂ ಗೊಂದಲಕ್ಕೀಡಾಗಿವಿ. ಬಟ್ ಟೈಮ್ ತುಂಬಾ ಕಡಿಮೆ ಐತಿ, ಅಭ್ಯಾಸ ಮಾಡೋಕ್ಕೆ ಟೈಮ್ ಸಿಗಂಗಿಲ್ಲ. ಇನ್ನು ಅದು ಮುಂದಿಂದ ಏನಕ್ಕೆ ಇರ್ಲಕ್ಕೆ 15-20 ದಿವಸದೊಳಗಾಗಿ ಫೈನಲ್ ಆಗಿ C&R ರೂಲ್ ಬರ್ತೈತಿ. ಅಷ್ಟರೊಳಗೆ ನಾವು ಏನು ಮಾಡೋಣ, ಒಂದೆರಡು ಸಬ್ಜೆಕ್ಟ್ ರಿವಿಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮುಂದೆ ಒಮ್ಮಿಂದೊಮ್ಮೆಗಳೇ ನಮಗೆ ಸ್ಟಾರ್ಟ್ ಮಾಡ್ಕೊಳ್ಳೋದಂದ್ರೆ ಪ್ರಾಬ್ಲಮ್ ಆಗ್ಬೋದು. ನಾವು ಎಕ್ಸಾಮಿಗೆ ಕೂಡಲಿ ಬಿಡಲಿ ಪ್ರಿಪ್ರೇಷನ್ ಮಾತ್ರ ಸ್ಟಾರ್ಟ್ ಮಾಡೋಣ. ಓದಿದ್ದು ಯಾವಾಗಲೂ ಕೆಡಂಗಿಲ್ಲ. ಒಂದು 15 ದಿವಸ ಆಗ್ಬೋದು ಅಂದ್ಕೋತೀನಿ. ಇವತ್ತಿನ ಹಿಡಿದು ಇನ್ನೊಂದು 15 ದಿವಸಕ್ಕೆ ಫೈನಲ್ ಆಗಿ C&R ರೂಲ್ ಬರ್ಬೋದು. ಅದರೊಳಗೆ ತಿದ್ದುಪಡಿ ಆಗಿ ಬರ್ತದೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ನಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಎಲ್ಲರೂ ಕೂಡ ಅಬ್ಜೆಕ್ಷನ್ ಹಾಕಾಕತ್ತೀರಿ. ಮತ್ತು ನಾನು ನಿನ್ನೆ ನನ್ನ ಫ್ರೆಂಡ್ ಒಬ್ಬರು ಲಿಂಕ್ ಕಳಿಸಿದ್ರು. ನಿನ್ನೆ ಸಾಧನಾ ಅಕಾಡೆಮಿಯಲ್ಲಿ ಮಂಜುನಾಥ್ ಸರು ಮತ್ತು ಬಿಜಾಪುರದ ಚಾಣಕ್ಯ ಅಕಾಡೆಮಿ ಬಿರಾದರ್ ಸರು ಇಬ್ಬರು ಚರ್ಚೆ ಮಾಡಿ ಎಲ್ಲರೂ ಕೂಡ ಅಬ್ಜೆಕ್ಷನ್ ಹಾಕುನಂತ ಹೇಳ್ಯಾರ. ಎಲ್ಲರೂ ಎಷ್ಟಾಗುತ್ತೋ ಅಷ್ಟು, ಅಂತ ಅಂದ್ಕೊಬೇಡ್ರಿ, ಹೆಚ್ಚು ಅಬ್ಜೆಕ್ಷನ್ ಲೆಟರ್ಸ್ಗಳನ್ನು ಕಳಿಸೋಣ. ನಾನು ಕೂಡ 4ರಿಂದ 5 ಕಳಿಸ್ತೀನಿ. ಇನ್ನೂ ಹೆಚ್ಚಿಗಾದ್ರೂ ಕೂಡ ಕಳಿಸ್ತೀನಿ. ಎಟ್ಲೀಸ್ಟ್ 4-5 ಆದರೂ ಕಳಿಸ್ಬೇಕು ಅಂತ ಅಂದ್ಕೊಂಡಿನಿ. ಅಡ್ರೆಸ್ ಯಾರೋ ಕೇಳಿದರು, ನನಗೆ ಹಾಕೋಕ್ಕಾಗಿಲ್ಲ, ನಾಳೆ ಹಾಕ್ತೀನಿ. ಇಲ್ಲ, ಆಲ್ರೆಡಿ ಬಹಳಷ್ಟು ಜನ ಅಬ್ಜೆಕ್ಷನ್ ಲೆಟ್ರ್ ಹಾಕಿರಿ. ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಅಡ್ರೆಸ್ಸನ್ನು ಹಾಕಿಬಿಡ್ರಿ, ನಾನು ಟ್ಯಾಗ್ ಮಾಡಿಬಿಡ್ತೀನಿ. ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿಬಿಡ್ತೀನಿ. C&R ರೂಲ್ ವಿಡಿಯೋದಲ್ಲೂ ಕೂಡ ಟ್ಯಾಗ್ ಮಾಡ್ತೀನಿ. ಈಗ ನಾನು ಫ್ರೆಶ್ ಆಗಿ ಮೂಡನ್ನು ಇಷ್ಟು ದಿವಸ ಆಫ್ ಮಾಡ್ಕೊಂಡಿದ್ದೆ 4-5 ದಿವಸದಿಂದ. ಇವತ್ತು ಸ್ವಲ್ಪ ಏನಾದರೂ ಆಗಲಿ ಅಭ್ಯಾಸ ಮಾತ್ರ ಸ್ಟಾರ್ಟ್ ಮಾಡೋಣ. ಮುಂದೆ ದೇವ್ರಿಗೆ ಬಿಟ್ಟಿದ್ದು ಅಂಥೇಳಿ ಇವತ್ತಿಂದ ಸ್ಟಾರ್ಟ್ ಮಾಡೀನಿ. ಇವತ್ತು ಶನಿವಾರ, ಆಂಜನೇಯನ ದಿವಸ. ಇವತ್ತು ಹನುಮಾನ್ ಚಾಲೀಸ್ ಓದಿ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸ್ ಓದಿ ಬಂದು ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಮುಂದಿನದು ಏನೇ ಆಗಲಿ ಈಗಂದ್ರೂ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಿಗೆ ಈಗ ತೊಗೊಂಡಿರುವಂತಹದ್ದು ವಿಷಯ 8 ಗಂಟೆಯಿಂದ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಕಂಪ್ಯೂಟರ್ ಸಬ್ಜೆಕ್ಟ್ ತೊಗೊಂಡಿನಿ. ಕಂಪ್ಯೂಟರ್ ಯಾಕಂತಂದ್ರೆ ಸ್ವಲ್ಪ ಈಗ ರಿವಿಷನ್ ಸ್ಟಾರ್ಟ್ ಮಾಡ್ಕೋತೀನಿ. ಒಮ್ಮಿಂದೊಮ್ಮೆಗಲೇ ಎಲ್ಲ ಅಭ್ಯಾಸ ಸ್ಟಾರ್ಟ್ ಮಾಡಲ್ಲ. ಇವತ್ತು ರಿವಿಷನ್ ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲನೇದು ಅಧ್ಯಾಯನೇ ಅಂದ್ರೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಅದನ್ನೇ ಓದ್ಕೋತೀನಿ. ಅದಾದಮೇಲೆ ಮುಂದಿನ ಬರುವಂತಹ ದಿವಸಗಳಲ್ಲಿ ಟೈಮ್ ಟೇಬಲ್ ಹಾಕ್ಕೊಳ್ತಾ ಹೋಗೋಣ. ಮತ್ತು ಈ ಸದ್ದು ನಮ್ದು ಒಂದು ವೇಳೆ ನಾವೇನಾದರೂ ಸಿಲೆಬಸ್ ಇದು PSTRಗೆ ಎಲಿಜಿಬಲ್ ಆದ್ವಿ, ಎಕ್ಸಾಮ್ ಬರೆಯೋದಕ್ಕೆ ಅಥವಾ ಓವರಾಲ್ 50 ಆಯಿತು ಅಂತಂದ್ರೆ ನಮ್ಮದು ಸಿಲೆಬಸ್ ಭಾಳ ಐತಿ. ಅದನ್ನು ಟೈಮ್ ಟೇಬಲ್ ಪ್ರಕಾರ ಎಲ್ಲದಕ್ಕೂ ಎಷ್ಟೆಷ್ಟು ಕೊಡಬೇಕು ಲೆಕ್ಕ ಹಾಕ್ಕೊಂಡು ಅಭ್ಯಾಸ ಮಾಡ್ಕೋತಾ ಹೋಗೋಣಂತ. ಮುಂಬರುವ ದಿವಸಗಳಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಕೋತಾ ಹೋಗ್ತೀನಿ ನಿಮ್ಮ ಜೊತೆ. ಮತ್ತು ಈಗಂತೂ ಕಂಪ್ಯೂಟರ್ನ ಮೊದಲನೇ ಅಧ್ಯಾಯದ ಬಗ್ಗೆ ಇವತ್ತು ಅಭ್ಯಾಸ ಮಾಡಾಕ್ತೀನಿ. ಅದು MG ಅಕಾಡೆಮಿಯಲ್ಲಿ ಸುನೀಲ್ ಚವ್ಹಾಣ್ ಸರ್ದು ವಿಡಿಯೋಸ್ಗಳನ್ನು ನೋಡಿಕೊಂಡು ಅಭ್ಯಾಸ ಮಾಡಾಕ್ತೀನಿ. ಆಲ್ರೆಡಿ ನಾನು ಇದ್ರ ಬಗ್ಗೆ ನೋಟ್ಸನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ. ಆಲ್ರೆಡಿ ಒಂದು ಜಾಸ್ತಿ ಇಲ್ಲ ಅಂದರೂ ಒಂದು 30-40% ಆದ್ರೂ ಬರ್ತೈತಿ. ಇನ್ನು ರಿವಿಷನ್ ಮಾಡ್ಕೋತಾನೆ ಪರ್ಫೆಕ್ಟ್ ಮಾಡ್ಕೋತಾ ಹೋಗಬೇಕು. ಮುಂದೇನದಲ್ಲ ಇನ್ನು 1 ಮಂತ್ ಅಥವಾ 15-20 ದಿವಸ ಇದ್ದಾಗ ಬರೀ ರಿವಿಷನ್ ಮತ್ತು ಅಂದ್ರೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಆ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಯಾವುದೇ ಸಬ್ಜೆಕ್ಟ್ ತೊಗೊಳ್ರಿ, ಪರ್ಫೆಕ್ಟಾಗಿ ಓದ್ಕೋತಾ ಹೋಗ್ರಿ. ನಾನು ಇವತ್ತು ಓದಾತೀನಿ, ಇನ್ನು ಹೊಸದಾಗಿ ಸ್ಟಾರ್ಟ್ ಮಾಡೀನಿ, ಏನು ನೆವ ಹೇಳುವಂಗಿಲ್ಲ ಇನ್ಮೇಲಿಂದ. ಎಲ್ಲರೂ ಕೂಡ ಸೀರಿಯಸ್ ಆಗಿ ಇವತ್ತು ಮೊದಲನೇ ಅಧ್ಯಾಯ ತೊಗೊಂಡಿರ ಅದನ್ನು ಪರ್ಫೆಕ್ಟಾಗಿ ಮುಗಿಸ್ಕೊಂಡೇ ಮುಂದೆ ಹೋಗಬೇಕು. ಕಾನ್ಸಂಟ್ರೇಷನ್ ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರಿ. ನನಗೆ ಬೇಜಾರಾಗ್ತೈತಿ, ನಿದ್ದೆ ಬರಾಗ್ತೈತಿ ಅಂತಂದ್ರೆ ಯಾರು ಎಕ್ಸಾಮಲ್ಲಿ ಹೇಳ್ಕೊಡೋಕೆ ಯಾರೂ ಬರಲ್ಲ. ಮತ್ತು ಅದು ರಿಟರ್ನಲ್ಲಿ ತಂದಿರೋದ್ರಿಂದ ಹೆಚ್ಚು ನಾವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೂ ಕೂಡ ಹೆಚ್ಚು ಸಮಯ ಕೊಡಬೇಕಾಗ್ತೈತಿ ರಿಟರ್ನ್ ಅಭ್ಯಾಸ ಮಾಡೋದಕ್ಕೆ. ಅದಕ್ಕೋಸ್ಕರ ಯಾರೂ ಕೂಡ ಆಲಸ್ಯತನ ಬಿಟ್ಟು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ಮೇನಾಗಿ ಮಹಿಳೆಯರು, ಅದರಲ್ಲಿ ಗೃಹಿಣಿಯರು
ಮಕ್ಕಳು ಕೆಲಸ ಅಂತ ಅನ್ಕೋತ ಕೂಡಬೇಡ್ರಿ. ಎಷ್ಟು ಆದಷ್ಟು ಎಲ್ಲರೂ ಮಲ್ಕೊಂಡಾಗ ಆಗಿರ್ಬೋದು, ಎಲ್ಲರೂ ಹೊರಗಡೆ ಅಂದರೆ ಸ್ಕೂಲಿಗೆ, ನೌಕರಿಗೆ, ಗಂಡ ನೌಕರಿಗೆ ಹೋಗಿರ್ತಾರೆ, ಕೆಲ್ಸಕ್ಕೆ ಹೋಗಿರ್ತಾರೆ, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರೆ. ಆ ಟೈಮಲ್ಲಿ ನಾವು ಅಭ್ಯಾಸ ಮಾಡಿ ತೆಗೆದುಬಿಡಬೇಕು. ಉಳಿಕಿದ ಟೈಮಲ್ಲಿ ಅವರಿದ್ದಾಗ ವಿಡಿಯೋಸ್ಗಳನ್ನು ಕೇಳ್ಕೊತ ಮತ್ತು ಅವ್ರದ್ದು ಕೆಲಸ ಅವ್ರಿಗೆ ಊಟಕ್ಕೆ ನೀಡೋದಾಗಿರ್ಬೋದು ಅಂಥ ಕೆಲಸಗಳನ್ನು ಮಾಡ್ಕೋತಾನೆ ವಿಡಿಯೋಸ್ಗಳನ್ನು ರಿವಿಷನ್ ಮಾಡ್ಕೊರಿ. ಬಟ್ ಯಾರೂ ಇಲ್ಲದೆ ಇರುವಂತಹ ಟೈಮಲ್ಲಿ ನನಗೀಗ ಅಭ್ಯಾಸ ಮಾಡ್ಬೋದು, ನಾನು ಹೊಸ ವಿಷಯವನ್ನು ಓದಬಲ್ಲೆ ಅಂತ ಅಂದಾಗ ಆ ಟೈಮಲ್ಲಿ ಏನು ಮಾಡಿರಿ, ನಿಮಗೆ ಬರದೇ ಇರುವಂತಹ ಚಾಪ್ಟರ್ಸ್ಗಳನ್ನು ತೊಗೊಂಡ್ಕೊಳ್ರಿ. ಈ ರೀತಿಯಾಗಿ ನಿಮ್ಮ ಸ್ಟಡಿ ರೊಟೀನನ್ನು ಇಟ್ಕೋರಿ. ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಒಂದೇ ರೀತಿಯಾದಂಥ ಟೈಮ್ ಟೇಬಲ್ ಬೇಡ. ಎಲ್ಲರದು ಅವ್ರವ್ರದ್ದು ಅನುಕೂಲಕ್ಕೆ ತಕ್ಕಂಗೆ ಮತ್ತು ಅವರ ಮೆಂಟ್ಯಾಲಿಟಿಗೆ ತಕ್ಕಂತೆ ಬೇರೆ ಬೇರೆ ಇರ್ತೈತಿ. ಎಲ್ಲರೂ ಒಂದೇ ಸಬ್ಜೆಕ್ಟ್ ಮುಂಜಾನೆದ್ದು ಸೈಕಾಲಜಿನೇ ಓದಲ್ಲ, ಎಲ್ಲರೂ ಕೂಡ ಮುಂಜಾನೆದ್ದು ಮ್ಯಾಥ್ಸೇ ಮಾಡಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರ ಮೆಂಟ್ಯಾಲಿಟಿಗೆ ತಕ್ಕಂತೆ ಅವರ ಅಭ್ಯಾಸ ನಡಿತೈತಿ. ಬಟ್ ಏನೋ ನಾವು ಶೇರ್ ಮಾಡೋದ್ರಿಂದ ಒಬ್ಬರು ವಿಷಯಗಳನ್ನು ಈ ಟೈಮಿಗೆ ಓದಿದೆ ಅಂತ ಶೇರ್ ಮಾಡೋದ್ರಿಂದ ಒಂದು ಮೋಟಿವೇಶನ್ ಸಿಗ್ತೈತಿ. ಬಟ್ ಅದೇ ಪ್ರಕಾರವಾಗಿ ಎಲ್ಲರೂ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಈಗ ನಾನು ಫಸ್ಟ್ ಕಂಪ್ಯೂಟರ್ ಲೆಸನನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಅದಾದಮೇಲೆ ಮ್ಯಾಥ್ಸ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಭಾಳ ದಿವಸ ಆಯಿತು ಮ್ಯಾಥ್ಸ್ ಕೂಡ ಟಚ್ ಇಲ್ಲ, ಅದಕ್ಕೋಸ್ಕರ ಮ್ಯಾಥ್ಸ್ ಸ್ವಲ್ಪ ಬಿಡಿಸ್ಬೇಕು ಅಂತ ಅಂದ್ಕೊಂಡೀನಿ. ಇವತ್ತು ಸಾಯಂಕಾಲದಿಂದ 8 ಗಂಟೆಯಿಂದ, ಸಾಯಂಕಾಲ ಅಲ್ಲ ರಾತ್ರಿ 8 ಗಂಟೆಯಿಂದ ನಾನು ಅಭ್ಯಾಸ ಸ್ಟಾರ್ಟ್ ಮಾಡಿರೋದ್ರಿಂದ ಜಾಸ್ತಿ ವಿಷಯಗಳನ್ನು ಇವತ್ತು ಓದೋಕ್ಕಾಗಲ್ಲ, ಕಡಿಮೆ ಸಮಯ ಐತಿ. ಇನ್ನೇನು ಅಡುಗೆ ಮಾಡೋಕ್ಕೆ ಹೋಗ್ಬೇಕು ನಾನು. ಜಸ್ಟ್ ಮೋಟಿವೇಟ್ ಮತ್ತು ಸ್ಟಾರ್ಟಪ್ ಅಂತಾರಲ್ಲ, ಮಾಡಿದ್ರಾಯಿತು, ಇವತ್ತು ಶುಭ ದಿನ ಐತಿ, ನನಗೂ ಯಾಕೋ ಮೂಡ್ ಬಂತು, ಮುಂದಿಂದ ಏನಕ್ಕಾಗಲ್ಲಕ್ಕ ಸ್ಟಾರ್ಟ್ ಮಾತ್ರ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡೀನಿ. ಆಬ್ಜೆಕ್ಷನ್ ಹಾಕೂನು ಅದರ ಮೇಲೆ ದೇವ್ರಿಗೆ ಬಿಟ್ಟಿದ್ದು. ಈಗ ನಾನು ಕಂಪ್ಯೂಟ್ರನ್ನ ಸ್ವಲ್ಪ ಒಂದು ವಿಡಿಯೋ ಅದು 1.5 ತಾಸಿನ ಐತಿ. ಅದರಲ್ಲಿ ನಾನು 30 ಮಿನಿಟ್ಸ್ ಅಥವಾ 30ಇಂದ 40 ಮಿನಿಟ್ಸ್ ನೋಡ್ತೀನಿ. ಅಥವಾ ಕ್ವೆಶನ್ಸ್ಗಳು ಬೇಗ ಬರಾಕತ್ತಿದ್ದು ಅಂದರೆ 45 to 50 ಮಿನಿಟ್ಸ್ ನೋಡ್ತೀನಿ. ಇನ್ನು ಡೀಟೇಲಾಗಿ ಇನ್ನೊಮ್ಮೆ ನಾನು ನೋಡಬೇಕಾಗಿತ್ತು ಅಂದರೆ ಸಾವಕಾಶವಾಗಿ 35 to 40 ಮಿನಿಟ್ಸ್ ವಿಡಿಯೋವನ್ನು ವಾಚ್ ಮಾಡ್ತೀನಿ. ನೆಕ್ಸ್ಟ್ ಉಳಿದಿದ್ದನ್ನು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತೀನಿ. ಅವ್ರದ್ದು ಸ್ವಲ್ಪ ಲಾಂಗ್ ವಿಡಿಯೋಸ್ಗಳದಾವು MG ಅಕಾಡೆಮಿಯಲ್ಲಿ, ಅದಕ್ಕೋಸ್ಕರ. ಇದಾದಮೇಲೆ ನಾನೀಗ ತೊಗೊಳಕತ್ತಿದ್ದು ಮ್ಯಾಥ್ಸ್ಗಾಗಿ ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೆ, ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೀನಿ. ಅದರ ಪ್ರಕಾರವಾಗಿ ನಿಮ್ಗೆ ಒಳ್ಳೇದನ್ನಿಸ್ತು ಅದೇ ವಿಡಿಯೋಸ್ಗಳನ್ನು ನೋಡ್ಬೋದು. ಇಲ್ಲ ನಿಮಗೆ ಯಾರಾದರೂ ಬೇರೆ ಚಾನಲ್ಸ್ಗಳಲ್ಲಿ ಅವರ ಟೀಚಿಂಗ್ ಇಷ್ಟ ಆಗಿತ್ತು ಅಂದ್ರೆ ಅದನ್ನೇ ರೆಫರ್ ಮಾಡಿಕೊಳ್ರಿ. ನಾನು ಹೇಳಿದ್ದನ್ನೇ ಇದೇ ಚಾನಲೇ ನೋಡಬೇಕು ಅಂತಲ್ಲ, ನಿಮಗೆ ಒಬ್ಬೊಬ್ಬರು ಟೀಚರ್ ಲೈಕ್ ಆಗ್ತಾರೆ, ಎಲ್ಲರಿಗೂ ಕೂಡ ಎಲ್ಲ ಟೀಚಿಂಗ್ ಮೆಥಡ್ ಇಷ್ಟ ಆಗಲ್ಲ. ನಾನೀಗ ಮ್ಯಾಥ್ಸ್ಗಾಗಿ ಮಲ್ಲಿಕಾರ್ಜುನ್ ಸರ್ದು ಸ್ಪರ್ಧಾ ಅಕಾಡೆಮಿಯಲ್ಲಿ ಅವ್ರ ವಿಡಿಯೋಸ್ಗಳನ್ನು ವಾಚ್ ಮಾಡಾಕ್ತೀನಿ. TETಗೆ ಸಂಬಂಧಪಟ್ಟಂತೆ ಅವರು ಕೆಲವೊಂದಿಷ್ಟು ಕ್ವೆಶನ್ ಆನ್ಸರ್ಸ್ಗಳನ್ನು ಬಿಡಿಸಿದರು, ಕ್ವೆಶನ್ ಪೇಪರ್ಸ್ ತಗೊಂಡು. ಅದನ್ನು ಈಗ ನಾನು 3 ವರ್ಷದ ಹಳೆಯ ಪತ್ರಿಕೆ ಐತಿ, ಅದನ್ನು ಸಾಲ್ವ್ ಮಾಡಾಕ್ತಿದ್ರು. ಅಂದರೆ 3 ವರ್ಷದ ಹಳೇದು ವಿಡಿಯೋ ಅದನ್ನು ನೋಡಾಕ್ತೀನಿ. ಯಾಕಂದ್ರೆ ಸ್ವಲ್ಪ ಅದರಲ್ಲಿ ಅನುಪಾತಗಳ ಬಗ್ಗೆ ಅಭ್ಯಾಸ ಇತ್ತು. ಒಂದು ಸರ್ತಿ ನೋಡೋಣ ಯಾವ ರೀತಿಯಾಗಿ ಐತಿ ಅಂತಂದು, ಕ್ವೆಶನ್ ಪೇಪರ್ ಯಾವ ರೀತಿಯಾಗಿ ಐತಿ ಅಂತ ಹೇಳಿ ನೋಡ್ಕೊಳಾಕ್ತೀನಿ. ಅವರು ಒಂದೊಂದಾಗಿ ಕ್ವೆಶನ್ಸ್ಗಳನ್ನು ಒಂದು 10 ತೊಗೊಂಡು ಬಂದಿರ್ತಾರೆ. ಅವರು ಪ್ರತಿಯೊಂದು ಲೆಕ್ಕವನ್ನು ನೀಟಾಗಿ ಎಲ್ಲರಿಗೂ ಕೂಡ ತಿಳಿಯುವಂಗೆ ಹೇಳ್ತಾರೆ. ಅದು ಸ್ಪರ್ಧಾ ಕರ್ನಾಟಕ ಚಾನಲ್ನಲ್ಲಿ ಮಲ್ಲಿಕಾರ್ಜುನ್ ಸರ್ ತುಂಬಾ ಒಳ್ಳೆ ಟೀಚಿಂಗ್ ಐತಿ. ಮ್ಯಾಥ್ಸ್ ಚೆನ್ನಾಗಿ ಹೇಳ್ತಾರೆ ಅವರು. ಎಲ್ಲನೂ ತಿಳಿಯುವಂಗೆ ಮತ್ತು ಶಾರ್ಟ್ಕಟ್ಸ್ಗಳಲ್ಲಿ ಯಾವ ರೀತಿಯಾಗಿ ನಾವು ಪಟ್ನೆ ಆನ್ಸರ್ ಮಾಡಬೇಕು. ಯಾಕಂದ್ರೆ MCQಸ್ಗಳಲ್ಲಿ ನಾವು ಲೆಕ್ಕ ಜಾಸ್ತಿ ಬಿಡಿಸ್ಕೋತ ಕೂಡುವಂಗೆ ಇರಂಗಿಲ್ಲ. ಶಾರ್ಟ್ಕಟ್ಟಾಗಿ ಪಟ್ ಬಾಯಿ ಲೆಕ್ಕ ಬರಬೇಕಲ್ಲಿ. ಅಂದಾಗ ಮಾತ್ರ ನಾವು ಎಲ್ಲ ಕ್ವೆಶನ್ಸ್ಗಳನ್ನು ಕವರ್ ಮಾಡ್ಕೊಳಕ್ಕೆ ಆಗ್ತೈತಿ. ಈ ರೀತಿಯಾಗಿ ಇವತ್ತಿನ ಅಭ್ಯಾಸದ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಎಲ್ಲರೂ ಕೂಡ ಎದೆಗುಂದದೆ ಏನಾದರೂ ಆಗಲಿ ನಾವು ಅಭ್ಯಾಸ ಸ್ಟಾರ್ಟ್ ಮಾಡೋಮಂಥೇಳಿ ಸ್ಟಾರ್ಟ್ ಮಾಡ್ಕೊಳ್ರಿ ನೀವು ಕೂಡ.
ಇದೊಂದು ಮೋಟಿವೇಶನ್ ವಿಡಿಯೋ ಆಗಲಿ ಅಂಥೇಳಿನೇ ನಾನು ಹಾಕಿದ್ದು. ಎಲ್ಲರೂ ಗಾಬರಿ ಆಗೋದು ಬೇಡ, ನಮ್ಮ ಹಣೆ ಬಾರ ಇದ್ದಂಗೆ ಆಗ್ತೈತಿ. ನಮ್ಮ ಪ್ರಯತ್ನ ಮಾತ್ರ ನಡೀತಾ ಇರಲಿ. ಎರಡೂ ಬೇಕು, ನಮ್ಮ ಹಣೆ ಬಾರನೂ ಬೇಕು, ಹಣೆ ಬರಹನೂ ಬೇಕು, ಮತ್ತು ಅದ್ರ ಜೊತೆಗೆ ನಮ್ಮ ಪ್ರಯತ್ನನೂ ಕೂಡ ಬೇಕೇ ಬೇಕು. ಎರಡೂ ಇದ್ದಾಗ ಮಾತ್ರ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಕ್ವೆಶನ್ ಆನ್ಸರ್ ಬಿಡ್ಸಾಗ್ತಿದೆ ಮ್ಯಾಥ್ಸ್ದು. ಅದಾದಮೇಲೆ ವಿಡಿಯೋವನ್ನು ಆಫ್ ಮಾಡಿಕೊಂಡು ನಾನು ಕೂಡ ಅಡುಗೆ ಮಾಡಬೇಕು. ಮತ್ತು ಯಾರ್ಯಾರು ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿರಿ ಪ್ಲೀಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಧನ್ಯವಾದಗಳು.